ಸಾಮಾನ್ಯವಾಗಿ ಮಳೆ ಆಗಬೇಕಾದ್ರೆ ಕೆಲವು ಬರೀ ಆಲಿಕಲ್ಲುಗಳು ಬೀಳುವುದನ್ನು ನೋಡಿರ್ತೀರ. ಇದನ್ನ ಸ್ಥಿರ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದಕ್ಕೆ ಗಾರ್ಗಲ್ ಕೂಡ ಅಂತ ಕರೀತಾರೆ. ಏನ್ ಸ್ಟ್ರೋಮ್ ಏನಿದೆಯಲ್ಲ, ಇದು ಯಾಕೆ ಬೀಳುತ್ತೆ, ಇದು ಯಾವ ರೀತಿ ರೆಡಿ ಆಗುತ್ತಂದ್ರೆ, ಇಮೆಲೋ ನಿಂಬಸ್ ಅಂತೂ ಒಂದು ಮೋಡಗಳು ಇವೆ. ಇದು ಸುಮಾರು ಒಂದು 10ರಿಂದ 12 ಕಿಲೋಮೀಟರ್ ಹೈಟಲ್ಲಿ ಈ ಮೋಡಗಳು ಇರುತ್ತವೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಮೋಡಗಳಲ್ಲಿ ಮಳೆ ಹನಿಗಳು ಕೆಳಗಡೆ ಬೀಳಬೇಕಾದ್ರೆ ಅಪ್ರಾಪ್ಟ್ ಆಗಿ ಅಂದರೆ ಕೆಳಗಡೆಯಿಂದ ಗಾಳಿಯ ಒಂದು ಅತಿ ವೇಗವಾಗಿ ಗಾಳಿ ಬೀಸೋದ್ರಿಂದ ಆ ಮಳೆ ಹನಿಗಳು ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದಂಥ ಮಳೆ ಹನಿಗಳು ಇಮಿಡಿಯೇಟ್ ಆಗಿ ಈ ಒಂದು ಕ್ಯುಮ್ಯುಲೋ ನಿಂಬಸ್ ಅನ್ನೋ ಒಂದು ಮೋಡಗಳಲ್ಲಿ ಹೋದಂಥ ಅದರಲ್ಲಿ ಫ್ರೀಸಿಂಗ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ. ಸೊ ಅಲ್ಲಿ ಫ್ರೀಸಿಂಗ್ ಲೆವೆಲ್ ಹೆಂಗಿರುತ್ತೆ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಕಡಿಮೆ ಇರುತ್ತೆ. ಸೊ ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು ಮಳೆ ಹನಿಗಳು ಇಮಿಡಿಯೇಟ್ ಆಗಿ ಮಂಜುಗಡ್ಡೆ ಆಗಿ ಅಲ್ಲಿಕಲ್ಲಾಗಿ ಬದಲಾವಣೆ ಆಗುತ್ತೆ. ಸೊ ಅದಾದ ನಂತರ ಅಲ್ಲಿ ಕೆಲವು ಬಾರಿ ಅದು ಮತ್ತೆ ಕೆಳಗಡೆ ಬೀಳೋ ಟೈಮಲ್ಲಿ ಮೇಲೆ ಕೆಳಗಡೆ ಆಗಿ ಅಲ್ಲಿ ಒಂದು ಅತಿ ಹೆಚ್ಚು ಅಲ್ಲಿ ಮತ್ತು ನೀರಿನ ಪದರಗಳು ಅದಕ್ಕೆ ಲೇಯರ್ಗಳು ಅಂಟ್ಕೊಂಡು ಮತ್ತೆ ಸ್ವಲ್ಪ ಅದು ದಪ್ಪ ಆಗುತ್ತೆ ಅಲಿಕಲ್ಲುಗಳು. ಅದಾದ ನಂತರ ಅದು ಭೂಮಿಯ ಒಂದು ಗ್ರಾವಿಟಿಯಿಂದ ಕೆಳಗಡೆ ಬೀಳಲೇಬೇಕು, ವೇಟ್ ಆಗಿ ಕೆಳಗಡೆ ಬೀಳುತ್ತೆ. ಸೊ ಇದನ್ನು ತಿನ್ನೋದ್ರಿಂದ ಮನುಷ್ಯರಿಗೆ ನೇರವಾಗಿ ಪರಿಣಾಮ ಆಗದೇ ಇದ್ರೂ ಕೂಡ ಸಮ್ಟೈಮ್ಸ್ ಆಗ್ಬೋದು. ಯಾಕಂದರೆ ಭೂಮಿಗೆ ಬೀಳೋ ಟೈಮಲ್ಲಿ ಭೂಮಿಯ ವಾತಾವರಣದಲ್ಲಿ ಕೆಲವು ಕಲುಷಿತವಾದ ಒಂದು ಅಂಶ ಏನಿರುತ್ತಲ್ಲ, ಅದು ಒಂದು ಡಸ್ಟ್ ಆಗಿರ್ಬೋದು, ಅದು ಕೆಲವು ಬಾರಿ ಒಂದು ಸೈಡ್ ಎಫೆಕ್ಟ್ ಆಗ್ಬೋದು. ಬಟ್ ಇದರಿಂದ ನೇರವಾಗಿ ನಮ್ಮ ರೈತರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ವಾಟರ್ ಮೆಲನ್ ಸೀಸನ್ ಇದು. ವಾಟರ್ ಮೆಲನ್ ಆಗಿರ್ಬೋದು, ಮಾವಿನಕಾಯಿಗಳಾಗಿರ್ಬೋದು ಅಥವಾ ಗ್ರೇಪ್ಸ್ಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಕರ್ನಾಟಕದ ಕೆಲವು ಭಾಗದಲ್ಲಿ ಇದರಿಂದ ಆಲ್ರೆಡಿ ತುಂಬಾ ನಮ್ಮ ರೈತರಿಗೆ ಹಾನಿಯಾಗಿದೆ. ಸಿಟಿಗಳಲ್ಲಿ ಆದರೆ ಅದು ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ಏನಾದರೂ ಕೆಲವು ಬಾರಿ ಕಾರ್ನ ಗ್ಲಾಸ್ಗಳು ಅಥವಾ ಆಗಿರ್ಬೋದು ಕೆಲವು ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ಇದೇ ರೀತಿ ಬೆಸ್ಟ್ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.